ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ಕಾವ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ಕಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಶ್ರೀ ಶ್ರೀ ವಿದ್ಯಾಗಣಪತಿ ಕಿ ಶ್ರೀ ಶ್ರೀ ವಿದ್ಯಾಗಣಪತಿ ಕಿ ಶ್ರೀ ಶ್ರೀ ವಿದ್ಯಾಗಣಪತಿ ಕಿ ಆಂಜನೇಯ ಸ್ವಾಮಿ ಕಿ ಶ್ರೀರಾಮ ಪ್ರಭು ಕಿ ಸೀತಾ ಮಾತಾ ಕಿ ಶನಿ ಮಹಾತ್ಮ ಕಿ ಕಬ್ಬಳಮ್ಮ ದೇವಿ ಕಿ ಚಾಮುಂಡೇಶ್ವರಿ ದೇವಿ ಕಿ ಮಹದೇಶ್ವರ ಸ್ವಾಮಿ ಕಿ ರೇವಣ ಸಿದ್ದೇಶ್ವರ ಕಲಾ ಟ್ರಸ್ಟ್ ಗೆ ರೇವಣ ಸಿದ್ದೇಶ್ವರ ಕಲಾ ಟ್ರಸ್ಟ್ ಗೆ ಅಖಿಲ ಕರ್ನಾಟಕ ಡಾಕ್ಟರ್ ಮಾಯನಗೌಡರ ಕಲಾವಿದರ ಸಂಘಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ಮಾಯನಗೌಡರ ಕಲಾವಿದರ ಸಂಘಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ಮಾಯನಗೌಡರ ಕಲಾ ಸಂಘಕ್ಕೆ ಭಕ್ತ ಮಂಡಳಿಗೆ ಭಕ್ತ ಮಂಡಳಿಗೆ ಇವರ ವತಿಯಿಂದ ಆಯೋಜನೆಗೊಂಡಿರುತ್ತದೆ. ಹಾಗೇನೆ ಹಿರಿಯ ರಂಗಭೂಮಿ ಕಲಾವಿದರು ಕೆಂಚೇಗೌಡರು ದಯಮಾಡಿ ವೇದಿಕೆಗೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಅಲ್ಲೇ ಇದ್ದು ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇವೆ. ಕೆಂಚೇಗೌಡರಿಗೆ ಬನ್ನಿ ಗೌಡ್ರ, ಹಿಂಗೆ ಬನ್ನಿ. ಅವರು ನಿಂಗಣ್ಣ ಅವರು, ನಾಗಣ್ಣ ಅವರು, ರಾಜಣ್ಣ ಅವರು ಅವ್ರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ರೇವಣ ಸಿದ್ದೇಶ್ವರ ಕಲಾ ಟ್ರಸ್ಟ್ ನ ಪದಾಧಿಕಾರಿಗಳು ರೇವಣ್ಣ, ನಿಂಗಣ್ಣ, ರಾಜಣ್ಣ, ಹಾಗೆ ರಾಜಣ್ಣ, ನಾಗಣ್ಣ.
ಇದೀಗ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಹಿರಿಯ ರಂಗಭೂಮಿ ಕಲಾವಿದರು ಕಲಾ ಪೋಷಕರಾದ ಶ್ರೀಯುತ ಬಸವರಾಜಣ್ಣ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಹಾಗೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಗೊಳಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇವೆ. ರಂಗಭೂಮಿ ಕಲೆಯನ್ನು ಉಳಿಯುವಂತ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಲಾಮಂದಿರದಲ್ಲಿ ವಿಶೇಷವಾಗಿ ಒಂದು 32 ದಿನಗಳ ಕಾಲ ರಂಗಭೂಮಿ ನಾಟಕವನ್ನ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಶ್ರೀಮತಿ ಶ್ವೇತಾ ಗೌಡ್ರು ಹೆಣ್ಮಗಳು ಆಯೋಜನೆ ಮಾಡಿರುವುದು ನಿಜಕ್ಕೂ ಕೂಡ ನಮ್ಮ ಮಂಡ್ಯ ರಂಗಭೂಮಿ ಕೀರ್ತಿಯನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಆ ಹೆಣ್ಮಗು ಮಾಡ್ತಾ ಇರುವಂತದ್ದು. ಹಾಗಾಗಿ ಆ ಹೆಣ್ಮಗುಗೆ ಮತ್ತು ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ರಂಗಭೂಮಿ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ನಿಟ್ಟಿನಲ್ಲಿ ದಿನನಿತ್ಯ ಧಾರಾವಾಹಿಗಳು ಮೊಬೈಲ್ಗಳಲ್ಲಿ ಬರುವಂತ ಎಲ್ಲಾ ನೋಡುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಮಂಡ್ಯದಲ್ಲಿ ರಂಗಭೂಮಿಗಳು 32 ದಿನಗಳ ಕಾಲ ರಂಗಭೂಮಿ ನಾಟಕವನ್ನ ಮಾಡಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಬಂಧುಗಳೇ. ಪ್ರತಿಯೊಂದು ತಂಡದೂ ಕೂಡ ಅವರು ಕನ್ವಿನ್ಸ್ ಮಾಡಬೇಕು, ಒಂದು ನಾಟಕ ಮಾಡಿಕೊಡಿ, ಲೇಡೀಸ್ ಪಾತ್ರ ಅವ್ರ ಹತ್ರ ಮಾತಾಡಬೇಕು, ವಾದ್ಯದವ್ರ ಜೊತೆ ಮಾತಾಡಬೇಕು, ನಿರ್ದೇಶಕರ ಜೊತೆ ಮಾತಾಡಬೇಕು, ಕಲಾ ತಂಡ ಜೊತೆಲಿ ಮಾತಾಡಬೇಕು. ಒಂದು ನಾಟಕ ನಾವು ಮಾಡಲೇಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೂ ಕೂಡ ಗೊತ್ತು, ನಾವು ಒಬ್ಬ ಕಲಾವಿದರಾಗಿದ್ಕೊಂಡು. ಹಾಗಾಗಿ ಒಬ್ಬ ಹೆಣ್ಣು ಮಗಳು ಇವತ್ತು 32 ದಿನಗಳ ನಾಟಕವನ್ನು ಆಯೋಜನೆ ಮಾಡಿಲ್ಲ ಅಂದರೆ ಅದು ಸುಲಭದ ಮಾತಲ್ಲ. ಒಬ್ಬ ರಂಗಭೂಮಿ ಕಲಾವಿದರಾಗಿ ಅನೇಕ ಕಡೆ ಅವರು ರಂಗಭೂಮಿಯಲ್ಲಿ ನಟನೆಯನ್ನು ಮಾಡಿದ್ದಾರೆ, ಒಳ್ಳೆಯ ಹೆಸರು ಕೂಡ ಗಳಿಸಿದ್ದಾರೆ. ಅಂತರಲ್ಲಿ ಮಂಡ್ಯದಲ್ಲಿ 32 ದಿನಗಳ ಕಾಲ ನಾಟಕ ಮಾಡ್ತಾ ಇರುವಂಥದ್ದು ನಮ್ಮ ಮಂಡ್ಯಕ್ಕೆ ಕೀರ್ತಿ ತರುವಂಥದ್ದು. ಬೇರೆ ಕಡೆ 1 ವಾರ 8 ವಾರ ಮಾಡುವಂತಹ ಸಂದರ್ಭದಲ್ಲಿ 10 ದಿನ ಕೂಡ ಮಾಡಿದರೆ 15 ದಿನ ಕೂಡ ರಂಗಭೂಮಿ ಕಲೆಯನ್ನು ನಾಟಕೋತ್ಸವವನ್ನು ಮಾಡಿದ್ದಾರೆ. ಆದರೆ ರಂಗಭೂಮಿ ಮಂಡ್ಯದಲ್ಲಿ ಈಗಾಗಲೇ ಕಳೆದ ವಾರ ಕಡೆ ಬೇರೆ ಬೇರೆ ಸಂಸ್ಥೆಗಳು 15 ದಿನ 20 ದಿನ ಕೂಡ ನಾಟಕವನ್ನು ಇದೇ ನಾಲ್ವಡಿ ಕೃಷ್ಣರಾಜ ಕಲಾಮಂದಿರದಲ್ಲಿ ನಡೆದಿದೆ. ಆದರೂ ಕೂಡ ನಾಲ್ವಡಿ ಕೃಷ್ಣಲ್ಲಿ 32 ದಿನಗಳ ರೇವಣ ಸಿದ್ದೇಶ್ವರ ಕಲಾ ವತಿಯಿಂದ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರಿಂದ ಅಖಿಲ ಕರ್ನಾಟಕ ಮಯಣ್ಣಗೌಡರ ಒಂದು ಸಂಘದ ವತಿಯಿಂದ ಇವತ್ತು ಕುರುಕ್ಷೇತ್ರ ಅದು ಕೃಷ್ಣ ಸಂಧಾನ ಎಂಬ ನಾಟಕವನ್ನು ದಕ್ಷ ನಿರ್ದೇಶಕರಾದ ರಾಜೇಂದ್ರ ಪ್ರಸಾದ್ ಅವರು ನಿರ್ದೇಶಿಸಿದ್ದಾರೆ. ಅವರು ನಾಟಕಗಳು ಕೂಡ ಸಾಕಷ್ಟು ಕೂಡ ಹೆಸರು ಮಾಡಿದ್ದಾರೆ. ಅವರು ನಿರ್ದೇಶಕರು ಒಳ್ಳೊಳ್ಳೆ ಕಲಾವಿದರು ಹಾಕೊಂಡು ಇವತ್ತು ಒಂದು ನಮ್ಮ ಮಂಡ್ಯದ ರಂಗಭೂಮಿಯಲ್ಲಿ ಕಲಾಮಂದಿರದಲ್ಲಿ ನಿಜವಾಗ್ಲೂ ಕೂಡ ಅವರು ಒಂದು ಒಳ್ಳೆಯ ಹೆಸರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ನಾಟಕ ಯಶಸ್ವಿಯಾಗಲಿ ಭಗವಂತ ಎಲ್ಲರೂ ಕೂಡ ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ. ಅದರಲ್ಲೂ ಕೂಡ ನಮ್ಮ ಮಂಡ್ಯದಲ್ಲಿ ಜನ ನಾಟಕ ನೋಡಕ್ಕೆ ಬರ್ತಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಕೂಡ ಮಾತಾಡ್ತಾ ಇದ್ದಾರೆ. ಬೇರೆ ಕಡೆ ನಾಟಕ ಲೆಕ್ಕ ಹಾಕಿದಾಗ ಮಂಡ್ಯದಲ್ಲಿ ಜನ ಕಲಾವಿದರು ಪ್ರೋತ್ಸಾಹಿಸ್ತಾರೆ, ಕಲಾವಿದರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾರೆ ಅನ್ನೋದು ಕೂಡ ನಾವೆಲ್ಲ ಬೇರೆ ಕಡೆ ಕೇಳಿದ್ದೀವಿ. ಅದೇ ರೀತಿ 32 ದಿನಗಳ ಕಾಲ ಈ ನಾಟಕ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ, ಮನೆಯಲ್ಲಿ ಬಂದ ನಮ್ಮ ಚಾಮುಂಡೇಶ್ವರಿ ಶ್ರೀ ಮಾಲೀಕರ ಶಿವಕುಮಾರ್ ಕೂಡ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಂಡ್ಯದಲ್ಲಿ ಮಾಡಬೇಕು ಅನ್ನೋ ಆಸೆಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದು ಮಾಡಲಿ. ಆ ಚಾಮುಂಡೇಶ್ವರಿ ಅವರು ಕೂಡ ಆರೋಗ್ಯ ಇಂದ ಒಂದು ರಂಗಭೂಮಿ ಉಳಿಯುವ ನಿಟ್ಟಿನಲ್ಲಿ ಕೆಲಸ ಆಗಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಉದ್ಘಾಟನಾ ನುಡಿಗಳನ್ನು ಆಡಿದಂತಹ ಬಸವರಾಜಣ್ಣವರಿಗೆ, ಹಾಗೆ ಅಖಿಲ ಕರ್ನಾಟಕ
ಓಕೆ, ನಾಟಕ ಮುಂದುವರಿಯಲಿ ಅಂತೇಳಿ ಮಾಯಣ್ಣಗೌಡರು ಶುಭ ಕೋರಿದ್ದಾರೆ. ಎಲ್ಲರಿಗೂ ವಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಟಕ ಆರಂಭಗೊಳ್ಳಲಿದೆ. ಧನ್ಯವಾದ. ಕಲಾವಿದರ ಸಂಘದ ವತಿಯಿಂದ ಶ್ರೀಕೃಷ್ಣ ಸಂಧಾನ ನಾಟಕ ಹೆಸರಾಂತ ರಂಗನಿರ್ದೇಶಕರು, ಬೆಳ್ಳಿ ಕಿರೀಟ ಪುರಸ್ಕೃತವಾದಂತಹ ಕಲಾ ಸಾಮ್ರಾಟ್ ನಾಗೇಂದ್ರ ಪ್ರಸಾದ್ ರವರ ದಕ್ಷ ನಿರ್ದೇಶನ ಹಾಗೂ ಕೀಬೋರ್ಡ್ ವಾದನದಲ್ಲಿ ಗಿರೀಶ್ ಸೂಲೆಬೆಳೆ ಹಾಗೂ ತಬಲ ವಾದನದಲ್ಲಿ ಸಾಗರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿತು. ಈ ನಾಟಕದಲ್ಲಿ ನಿರ್ವಹಿಸಿದ ಎಲ್ಲ ಪಾತ್ರಧಾರಿಗಳಿಗೆ ರಾಮಣ್ಣ ಅವರು ನಿಕಟಪೂರ್ವ ತಾಲೂಕು ಪಂಚಾಯತ್ನ ಸದಸ್ಯರು ಹಾಗೂ ಹಾರೋಳೆ JDS ತಾಲೂಕು ಅಧ್ಯಕ್ಷರು ಆದಂತಹ KN ರಾಮಣ್ಣ ಅವರು ಪಾತ್ರಧಾರಿಗಳಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರವನ್ನು ವಿತರಿಸುವುದರ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕು. ಹಾಗೆ ಡಾಕ್ಟರ್ ಮಾಯಣ್ಣಗೌಡ ಕಲಾವಿದರ ಸಂಘದ ಅಧ್ಯಕ್ಷರು ಶ್ರೀಯುತ ಮಾಯಣ್ಣಗೌಡರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ನಾಟಕ ನಿರ್ದೇಶನ ಮಾಡಿದಂತಹ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅಣ್ಣವರಿಗೆ ಒಂದು ಸನ್ಮಾನವಿದೆ. ಹಾಗೆಯೇ ಮಹೇಶ್ ಕೊಮ್ಮೆರಳ್ಳಿ ಕಲಾವಿದರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪುರುಷೋತ್ತಮ್ರವರು ಕಲಾವಿದರು ಮಂಡ್ಯ ಅವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಪಾತ್ರಧಾರಿಗಳಿಗೆ ರಾಮಣ್ಣರವರಿಂದ ಪ್ರಶಸ್ತಿ ವಿತರಣೆ. ಮಹೇಶ್ ಅಣ್ಣ ಹಾಗೂ ಪುರುಷೋತ್ತಮಣ್ಣ ವೇದಿಕೆ ಬರಬೇಕು. ಅಂಕರಾಜಣ್ಣ ಅವರು ಬನ್ನಿ, ಹಿರಿಯ ರಂಗಭೂಮಿ ಕಲಾವಿದರು, ಪ್ರಶಸ್ತಿ ಪತ್ರ ವಿತರಣೆ ಮಾಡಿ. ರಾಮಣ್ಣ ಅವರಿಂದ ಪ್ರಶಸ್ತಿ ಪತ್ರ ವಿತರಣೆ. ದಯಮಾಡಿ ಪಾತ್ರಧಾರಿಗಳ ವೇದಿಕೆಗೆ ಆಗಮಿಸಬೇಕು. ಹರೀಶ್ ಅಣ್ಣ ಅವರು ಬನ್ನಿ ಸರ್. ದಯಮಾಡಿ ಎಲ್ಲ ಪಾತ್ರಧಾರಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು. ದಯಮಾಡಿ ಪುರುಷೋತ್ತಮಣ್ಣ ಹಾಗೂ ಮಹೇಶ್ ಅಣ್ಣ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಶ್ವೇತಾ ಮೇಡಮ್ನವ್ರು ಕೇಳ್ಕೊಳ್ತಾ ಇದ್ದಾರೆ. ಬನ್ನಿ ಸರ್. ಇಂದಿನಿಂದ ಶ್ರೀಮತಿ ಶ್ವೇತಾ ಗೌಡ ಮಂಡ್ಯ ರಂಗಭೂಮಿ ಕಲಾವಿದರು ಇಂದಿನಿಂದ ನಾಟಕೋತ್ಸವವನ್ನು ಆರಂಭಿಸಿ ಮುಂದಿನ ತಿಂಗಳು 22ನೇ ತಾರೀಕುವರೆಗೂ ನಾಟಕೋತ್ಸವವಿರುತ್ತೆ. ಪ್ರತಿದಿನ ನಡೆಯುವಂತಹ ಎಲ್ಲ ನಾಟಕಗಳನ್ನು ಇದೇ ರೀತಿ ವೀಕ್ಷಿಸಿ ಹರಸಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೇವೆ. ನಾಳಿನ ಪ್ರದರ್ಶನ ಕಾಮರಳ್ಳಿ ಸುರೇಶ್ ರವರ ದಕ್ಷ ನಿರ್ದೇಶನದಲ್ಲಿ ಗೀತೋಪದೇಶ ನಾಟಕವಿದೆ. ನಾಳಿನ ಪ್ರದರ್ಶನವಾಗಿರುತ್ತೆ. ದಯಮಾಡಿ ನಾಳೆನೂ ಕೂಡ ಸಹೃದಯ ಪ್ರೇಕ್ಷಕರು ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಪಾತ್ರಧಾರಿಗಳನ್ನ ಹರಸಿ ಹಾರೈಸಿ. ಗುರುಗಳೇ ಬನ್ನಿ. ಗುರುಗಳು ಮಧ್ಯೆ ಕೂರಿಸ್ಬಿಡಿ. ಹಿಂದೆ ಬನ್ನಿ. ನಾವು ಹಿಂದೆ ಹೊಂಟೋಗೋಣ. ಏ ಬಮ್ಮ ಶ್ವೇತಮ್ಮ, ಹಿಂದೆ ಬಮ್ಮ. ಗುರುಗಳು ದಯಮಾಡಿ ಗುರುಗಳು ಬರಬೇಕು.